ಲೋಕಸಭೆಯ ಪ್ರತಿಪಕ್ಷ ನಾಯಕನಾಗಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಸಂಸತ್ ಭವನದ ಒಳಗಾಗಿ. ಇವತ್ತಿನ ಮೊಟ್ಟ ಮೊದಲ ಭಾಷಣ ಸಂಸತ್ನ ಸದಸ್ಯರಾಗಿ ಲೋಕಸಭೆಯ ಪ್ರತಿಪಕ್ಷ ನಾಯಕನಾಗಿ ಆಯ್ಕೆಯಾದ ನಂತರ ಮೊಟ್ಟ ಮೊದಲು ಭಾಷಣ ಆರಂಭಿಸಿದ ರಾಹುಲ್ ಗಾಂಧಿ ಜೈ ಸಂವಿಧಾನ ಅಂತಂದ್ರು. ಕಳೆದ ಒಂದು ದಶಕದಿಂದ ಅವಮಾನ ಆಗ್ತಾ ಇದೆ, ಅದೆಲ್ಲದಕ್ಕೂ ಎದುರೇಟು ಕೊಡೋ ರೀತಿಯಲ್ಲಿತ್ತು ಇವತ್ತು ಅವರ ಭಾಷಣ. ತೀಕ್ಷ್ಣ ಮಾತು, ಮೊನಚಾದ ಉದಾಹರಣೆಗಳ ಜೊತೆಗೆ ಸರ್ಕಾರವನ್ನ ತಿವಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಅವರ ಉಪಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇವತ್ತು ಮಾತನಾಡಿದ್ರು. ಆಡಳಿತ ಪಕ್ಷದ ಎಲ್ಲ ನಾಯಕರು ದಂಗಾಗಬೇಕು ಆ ರೀತಿಯಲ್ಲಿ ಮಾತನಾಡಿದ್ರು. ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಮಾಡಿರುವ ಮೊಟ್ಟ ಮೊದಲ ಭಾಷಣ ಇವತ್ತಿನ ಮಾತು. ಇನ್ನು ಲೋಕಸಭೆಯ ಕಲಾಪದಲ್ಲಿ ಶಿವನ ಫೋಟೋವನ್ನು ತೋರಿಸಿದ್ರು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರ ಈ ಕ್ರಮಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಸ್ಪೀಕರ್ ಓಂ ಬಿರ್ಲಾ. ಸಂವಿಧಾನದ ಕಾಪಿ, ಅದರ ಜೊತೆಗೆ ಶಿವನ ಫೋಟೋವೊಂದನ್ನ ರಾಹುಲ್ ಗಾಂಧಿ ಕಲಾಪದಲ್ಲಿ ತೋರಿಸ್ತಾರೆ. ರಾಹುಲ್ ಗಾಂಧಿ ಅವರ ಈ ಕ್ರಮಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಸ್ಪೀಕರ್ ಓಂ ಬಿರ್ಲಾ. ಸದನದಲ್ಲಿ ಯಾವುದೇ ಪ್ಲೆಕಾರ್ಡ್ ಅಥವಾ ಫೋಟೋಗಳನ್ನು ತೋರಿಸುವಂತಿಲ್ಲ. ಸಂವಿಧಾನದ ನಿಯಮ ಉಲ್ಲೇಖಿಸಿದ್ದ ಸದಸ್ಯರಿಗೆ ಕಿವಿ ಮಾತನ್ನು ಹೇಳ್ತಾರೆ. ಸ್ಪೀಕರ್ ಮಾತಿನ ಬಳಿಕ ಫೋಟೋ ತೋರಿಸದೆ ರಾಹುಲ್ ಗಾಂಧಿ ಮಾತನಾಡೋದಕ್ಕೆ ಆರಂಭ ಮಾಡ್ತಾರೆ. ಸ್ಪೀಕರ್ ಮಾತಾಡಿದ ಮೇಲೆ ಇನ್ನೂ ಹಲವು ಫೋಟೋ ತಂದಿದ್ದೆ, ಆದರೆ ತೋರಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಆ ಫೋಟೋಗಳನ್ನು ತೋರಿಸಿರುವಂಥ ದೃಶ್ಯಗಳು, ಅದಕ್ಕೆ ವ್ಯಕ್ತ ಆದಂಥ ಪ್ರತಿರೋಧ ಗಮನಿಸ್ತಾ ಇದ್ದಾರೆ. Showing an image of our refuge. Okay? सर शिव जी की फोटो नहीं दिखा सकते सर? एक मिनट बानी. By showing an image of our refuge. Okay? सर शिव जी की फोटो नहीं दिखा सकते सर? एक मिनट बानी. By showing an image of our refuge. ಪ್ರತಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಇವತ್ತು ಖಡಕ್ ಭಾಷಣವನ್ನ ಮಾಡಿದ್ರು ಸಂಸತ್ ಭವನದಲ್ಲಿ. ತಮ್ಮನ್ನ ಹೀಯಾಳಿಸುವವರಿಗೆ ಎದುರೇಟು ಕೊಟ್ಟು ಮಾತನಾಡಿದ್ರು ರಾಹುಲ್ ಗಾಂಧಿ. ಇವತ್ತು ಯಾವ್ಯಾವ ರೀತಿಯ ಹೀಯಾಳಿಕೆಗಳಿಗೆ ಎದುರಾಗಿದ್ರು ಅದನ್ನೆಲ್ಲ ಅಪಮಾನ ಮಾಡಿದವರಿಗೆ ಪಾಠದ ರೀತಿಯಲ್ಲಿ ಮಾತನಾಡಿದ್ರು. ಮೋದಿ ವಿರುದ್ಧ ಸದನದಲ್ಲಿ ನೇರ ವಾಗ್ದಾಳಿಯನ್ನ ಮಾಡಿದ್ರು ರಾಹುಲ್ ಗಾಂಧಿ. ಕಳೆದ 10 ವರ್ಷಗಳಲ್ಲೇ ದೇಶದಲ್ಲಿ ಸಂವಿಧಾನದ ಮೇಲೆ ದಾಳಿ ನಡೀತಾ ಇದೆ. ಕೇವಲ ಸಂವಿಧಾನದ ಮೇಲೆ ಮಾತ್ರ ಅಲ್ಲ ದಾಳಿ, ನನ್ನ ಮೇಲೂ ಕೂಡ ದಾಳಿ ಆಗಿದೆ. ಹಿಂದೂ ಅಂತ ಬಿಂಬಿಸುವವರು ಹಿಂಸೆ, ಅಸತ್ಯ ಇವುಗಳನ್ನೇ ಮಾಡ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡ್ತಾರೆ. ಅದನ್ನ ಪ್ರಧಾನಿ ಮೋದಿ ಖಂಡಿಸ್ತಾರೆ. ದ್ವೇಷ ಹರಡ್ತಾರೆ ಹಿಂದೂಗಳು ಅನ್ನುವಂಥ ಮಾತಿಗೆ ಖಂಡನೆ ವ್ಯಕ್ತವಾಗುತ್ತೆ. ನರೇಂದ್ರ ಮೋದಿ ಅವರ ಖಂಡನೆಯ ಮಾತಿಗೂ ಕೂಡ ರಾಹುಲ್ ಗಾಂಧಿ ತಿರುಗೇಟನ್ನು ಕೊಡ್ತಾರೆ. I myself was attacked by order of the government of India, by order obviously of the Prime Minister of India. 20 plus cases, 2-year jail sentence, my house taken away, no problem. Shame. Relentless attack in the media, 24/7, every single day, abuse, attack. Shit. And then the most enjoyable and beautiful part of it, 55 hours of interrogation by the ED. There has been a systematic attack on the Constitution, on the idea of India, and on anybody who opposed So there was a systematic, full-scale assault on the idea of India, on the Constitution, and also on millions and millions of people. ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಿ ಅಮಿತ್ ಶಾ ಅವರು ತಿರುಗೇಟ್ ಕೊಟ್ಟರು. ಈ ದೇಶದಲ್ಲಿ ಕೋಟಿ ಜನ ಗರ್ವದಿಂದ ಹಿಂದೂಗಳು ಅಂತ ಹೇಳ್ಕೊಳ್ತಾರೆ, ಅವರೆಲ್ಲರೂ ಹಿಂಸೆ ಸೃಷ್ಟಿಸ್ತಾರಾ ಅಂತ ಅಮಿತ್ ಶಾ ಕಿಡಿಕಾರಿದ್ರು. माननीय अध्यक्ष जी, शोर शराबा कर इतने बड़े वाकया को छिपाया नहीं जा सकता।
विपक्ष के नेताजी ने कैटेगोरिकली कहा है कि जो अपने आप को हिंदू कहते हैं वो हिंसा करते हैं। मैं फिर से रिपीट करना चाहता हूं, उनका वाक्य था, जो अपने आप को हिंदू कहते हैं वो हिंसा की बात करते हैं, हिंसा करते हैं। मान्यवर, इस देश में शायद इनको मालूम नहीं है, करोड़ों लोग अपने आप को गर्व से हिंदू कहते हैं, गर्व से हिंदू कहते हैं। क्या वो सभी लोग हिंसा की बात करते हैं, हिंसा करते हैं, हिंसा की? ರಾಹುಲ್ ಗಾಂಧಿ ಅವರು ಇವತ್ತು ಮಾತನಾಡಿದಂಥ ಪ್ರಮುಖ ಅಂಶಗಳು, ಒಂದಿಷ್ಟು ವಿಚಾರಗಳನ್ನು ಗಮನಿಸಿದಾಗ ಕಳೆದ 10 ವರ್ಷಗಳ ರಾಹುಲ್ ಗಾಂಧಿ ಅವರಿಗೂ ಇವತ್ತು ವಿಪಕ್ಷ ನಾಯಕನಾಗಿರುವ ರಾಹುಲ್ ಗಾಂಧಿ ಅವರಿಗೂ ಅಜಗಜಾಂತರ ವ್ಯತ್ಯಾಸಗಳು ಗಮನಿಸ್ತಾ ಇದ್ದೀವಿ. ಕಳೆದ 10 ವರ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಅವಮಾನಿಸಿರುವಂಥ ನಾಯಕರುಗಳಿಗೆ ಎಲ್ಲರಿಗೂ ಉತ್ತರದ ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಮಾತು ಸಂಸತ್ನಲ್ಲಿತ್ತು. ಮೊಟ್ಟ ಮೊದಲ ಭಾಷಣ, ಹಾಗಾಗಿ ಈ ಭಾಷಣ ನೆನಪಿನಲ್ಲಿ ಇಡಬೇಕಾಗಿರುವಂಥ ಭಾಷಣ. ನನ್ನ ಮೇಲೆ ಅಟ್ಯಾಕ್ ಆಗಿತ್ತು, ಸಂವಿಧಾನದ ಮೇಲೆ ಅಟ್ಯಾಕ್ ಆಗಿದೆ. ಕಳೆದ 10 ವರ್ಷಗಳಿಂದ ಭಾರತದಲ್ಲಿ ಸಾಲು ಸಾಲು ದಾಳಿಗಳಾಗ್ತಾ ಇದೆ. ಇವತ್ತಿಗೂ ವಿಪಕ್ಷದ ಹಲವು ನಾಯಕರನ್ನ ಜೈಲಲ್ಲಿಟ್ಟಿದ್ದಾರೆ. ಈ ಕ್ಷಣ ನಾನು ಮಾತನಾಡುವಾಗಲೂ ಕೂಡ ಓರ್ವ ವಿಪಕ್ಷ ನಾಯಕ, ವಿಪಕ್ಷಕ್ಕೆ ಸಂಬಂಧಪಟ್ಟಂಥ ಸದಸ್ಯ ಓರ್ವ ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಸೊ ಸಂಪೂರ್ಣವಾಗಿ ಸಂವಿಧಾನವನ್ನು ಹರಣ ಮಾಡಲಾಗಿದೆ, ಸಂವಿಧಾನದ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ, ಮಾಧ್ಯಮಗಳ ಮೇಲೆ ಮೂಲಕ ನಿರಂತರವಾಗಿ ನನ್ನ ಮೇಲೆ ದಾಳಿ ಮಾಡಿಸ್ತಿದ್ದಾರೆ. ಎಲ್ಲ ವಿಚಾರಗಳನ್ನು ರಾಹುಲ್ ಗಾಂಧಿ ಇವತ್ತಿನ ಭಾಷಣದಲ್ಲಿ ಮಾತನಾಡಿದ್ರು. 20ಕ್ಕಿಂತ ಹೆಚ್ಚು ಪ್ರಕರಣ ನನ್ನ ಮೇಲಿದೆ, 55 ಗಂಟೆ ನನ್ನನ್ನು ಇಡಿ ಮೂಲಕ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾರು ತಮ್ಮನ್ನು ಹಿಂದೂ ಅಂತ ಹೇಳ್ಕೊಳ್ತಾರೋ ಅವರು 24 ಗಂಟೆ ಹಿಂಸೆ, ದ್ವೇಷ, ಅಸತ್ಯದ ದಾರಿಯಲ್ಲಿದ್ದಾರೆ. ನರೇಂದ್ರ ಮೋದಿ ಪೂರ್ಣ ಹಿಂದೂ ಸಮಾಜ ಅಲ್ಲ, ಬಿಜೆಪಿ RSS ಪೂರ್ಣ ಹಿಂದೂ ಸಮಾಜ ಅಲ್ಲ. ಹಿಂದೂ ಅಂತಾರೆ ಸತ್ಯದ ಜೊತೆಗೆ ನಿಲ್ಲೋದು ಅನ್ನೋ ಮಾತುಗಳನ್ನು ಆಡಿದ್ರು. ಮೊದಲಿಗೆ ಬಹಳ ಬೇರೆ ಬೇರೆ ವಿಚಾರಗಳ ಬಗ್ಗೆ ಗಮನ ಸೆಳೆದಿದ್ದಂಥ ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ ಹಿಂದೂ ಪದ ಬಳಕೆ ಮತ್ತು ಹಿಂದೂಗಳು ಹಿಂಸಿಸ್ತಾರೆ, ದ್ವೇಷ, ಅಸತ್ಯದ ದಾರಿಯಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸದ್ಯ ಆಯಿತು. ಅದನ್ನು ಆಡಳಿತ ಪಕ್ಷದ ನಾಯಕರುಗಳು ಖಂಡಿಸಿದ್ರು. ರಾಹುಲ್ ಗಾಂಧಿ ಹಿಂದೂ ಅನ್ನೋ ಪದ ಮತ್ತು ಹಿಂದೂಗಳು 24 ಗಂಟೆ ಹಿಂಸೆ ಮಾಡ್ತಾರೆ, ದ್ವೇಷದಲ್ಲಿರ್ತಾರೆ, ಅಸತ್ಯದ ದಾರಿಯಲ್ಲಿರ್ತಾರೆ ಅನ್ನುವ ಮಾತು ಕೇಳಿಸ್ಕೊಳ್ಳಿ. शिव जी कहते हैं डरो मत, डराओ मत, अभय मुद्रा दिखाते हैं, अहिंसा की बात करते हैं, त्रिशूल को जमीन में गाड़ देते हैं, और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य सत्य असत्य। आप हिंदू हो ही नहीं। Just get me that picture of Shiva. I'm inside speaker's office. हिंदू धर्म में साफ लिखा है, सत्य के साथ खड़ा होना चाहिए, सत्य से पीछे नहीं हटना चाहिए, सत्य से नहीं डरना चाहिए। अहिंसा हमारा प्रतीक है। अभय मुद्रा ऐसे कीजिए, अभय मुद्रा। भाई 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 ये आप बात समझिए, आप बात समझिए। ये इसलिए चिल्ला रहे हैं क्योंकि तीर जाके दिल में लगा है, दिल में जाके तीर लगा है, इसलिए ये चिल्ला रहे हैं। देखो चुप हो गए, देखिए स्पीकर सर चुप हो गए सब। एक मिनट। ಸಂತೋಷ್ ಸಳ್ಳಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಇವತ್ತು ರಾಹುಲ್ ಗಾಂಧಿ ಅವರ ಮೊಟ್ಟ ಮೊದಲ ಭಾಷಣ ವಿಪಕ್ಷ ನಾಯಕನಾಗಿ ಏನೇನು ಪ್ರಮುಖ ಅಂಶಗಳು ಮತ್ತು ಯಾವ್ಯಾವ ವಿಚಾರದಲ್ಲಿ ವಿವಾದಗಳ ಸೃಷ್ಟಿ ಆಯಿತು? ಸಂತೋಷ್ ಹೇಳಿ. ಸಂತೋಷ್, ನನ್ನ ಧ್ವನಿಯನ್ನು ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಇವತ್ತು ರಾಹುಲ್ ಗಾಂಧಿ ಅವರ ವಿಪಕ್ಷ ನಾಯಕರಾಗಿ
ಮೊಟ್ಟ ಮೊದಲ ಭಾಷಣ ಏನೇನು ವಿಶೇಷಗಳು ನಡೀತು, ಏನೇನು ಮಾತುಗಳನ್ನು ಆಡಿದ್ರು ಇವತ್ತು ರಾಹುಲ್ ಗಾಂಧಿ? ಪ್ರಣತ್, ಪ್ರಮುಖವಾಗಿ ಇವತ್ತು ವಿಪಕ್ಷ ನಾಯಕನಾಗಿ ಲೋಕಸಭೆಯ ವಿಪಕ್ಷ ನಾಯಕನಾದ ಬಳಿಕ ಮೊದಲ ಬಾರಿಗೆ ಭಾಷಣವನ್ನು ಸಂಸತ್ತಿನ ಲೋಕಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮಾಡಿರುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಸಹಜವಾಗಿಯೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಸಹಜವಾಗಿ ಇಂಡಿಯಾ ಕೂಟದ ಪಕ್ಷಗಳು ಇಟ್ಟುಕೊಂಡಿತ್ತು, ಜೊತೆಗೆ ದೇಶದ ಜನವು ಕೂಡ. ಯಾಕೆಂತ ಹೇಳಿದ್ರೆ, ಯಾವಾಗ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕನಾಗಿ ಆಯ್ಕೆ ಆದರು ಆಗಲೇ ಹೇಳಿದರು, ನಾವು ಇಡೀ ದೇಶದ ಜನರ ಧ್ವನಿಯಾಗಿ ಕೆಲಸವನ್ನು ನಿರ್ವಹಿಸ್ತೇನೆ, ತಮ್ಮೆಲ್ಲರ ಹಕ್ಕುಗಳ ಬಗ್ಗೆ, ತಮ್ಮೆಲ್ಲರ ಧ್ವನಿಯ ಬಗ್ಗೆ ಆ ಒಂದು ಸಂಸತ್ನಲ್ಲಿ ನಾನು ಧ್ವನಿ ಎತ್ತುತ್ತೇನೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದನ್ನು, ಒಂದು ಸಂದೇಶವನ್ನು ಕೊಟ್ಟಿದ್ದನ್ನು ಗಮನಿಸಬೇಕಾಗುತ್ತೆ. ಅದೇ ನಿಟ್ಟಿನಿಂದಾಗಿ ಇವತ್ತು ಮೊದಲ ದಿನ ಮಾಡಿದಂತಹ ಭಾಷಣ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಹಜವಾಗಿ ಮೊದಲ ಭಾಷಣದಲ್ಲಿ ಅವರು ಮಾಡಿದಂತಹ ಮಾತು ಆರಂಭಿಸಿದಾಗ ಅದಕ್ಕೆ ಆಕ್ಷೇಪವನ್ನು ಎತ್ತುವುದಕ್ಕೆ ಆಡಳಿತ ಪಕ್ಷದ ನಾಯಕರುಗಳು ಮುಂದಾಗಿರುವಂಥದ್ದನ್ನು ಇವತ್ತು ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಅವರು ಹಿಂದುತ್ವದ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ಒಂದು ಕಡೆ ಹಿಂದುತ್ವ ಎಲ್ಲರೂ ಕೂಡ, ಅದರಲ್ಲೂ ಕೂಡ ಮೋದಿ ಮತ್ತು RSS ಹಾಗೂ BJPಯ ಕೆಲವರುಗಳು ಇದರಲ್ಲಿ ಹಿಂದೂವಾದಿಗಳಲ್ಲ, ಹಿಂದುತ್ವದಲ್ಲ, ಅವರೆಲ್ಲರೂ ಕೂಡ ಹಿಂಸಾವಾದಿಗಳು ಅನ್ನುವಂಥ ಒಂದು ಪದವನ್ನು ಬಳಸಿದಂತ ಗಮನಿಸಬೇಕಾಗುತ್ತೆ. ಜೊತೆಗೆ ಪ್ರತಿ ಬಾರಿಯೂ ಕೂಡ ದಿನದ 24 ಗಂಟೆ ಹಿಂದುತ್ವದ ಬಗ್ಗೆ ಮಾತನಾಡುವಂತಹ ನರೇಂದ್ರ ಮೋದಿ ಅವರು ಆದರೆ ಸತ್ಯದ ದಾರಿಯಲ್ಲಿ ನಡೆಯುವುದಿಲ್ಲ. ಜೊತೆಗೆ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಅಲ್ಲಿ ಸಂವಿಧಾನಾತ್ಮಕವಾಗಿ ಯಾವುದೇ ನಿಯಮಗಳನ್ನು ಅವರು ಪಾಲಿಸೋದಿಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಪ್ರತ್ಯಕ್ಷವಾದಂತಹ ಉದಾಹರಣೆ ಆಗಿರುವಂಥದ್ದು ನಾನೇ ಅನ್ನುವಂಥದ್ದನ್ನು ಕೂಡ ಪದೇ ಪದೇ ಅವರು ಉಲ್ಲೇಖ ಮಾಡಿರುವಂಥ ನೀವು ಗಮನಿಸಬೇಕಾಗುತ್ತೆ. ಯಾವಾಗ ಅವರು ಈ ಹಿಂದೆ ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಆ ಸಮಯದಲ್ಲೇ ಅವರಿಗೆ ಸ್ಪಷ್ಟವಾದಂಥ ಅನುಭವಗಳಾಗಿದೆ. ಯಾಕೆಂತ ಹೇಳಿದ್ರೆ ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ನಾನು ಹಲವು ಬಾರಿ ಈ ರೀತಿಯಾದಂತಹ ಪ್ರಕರಣಗಳನ್ನು ಎದುರಿಸಿದ್ದೇನೆ. ನನ್ನ ಒಂದು ಲೋಕಸಭೆ ಸದಸ್ಯತ್ವವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಕಾರಣವಾಗಿತ್ತು. ಜೊತೆಗೆ ಸೌಲಭ್ಯಗಳನ್ನು ನೀಡಲಾಗಿತ್ತು. ಲೋಕಸಭೆ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನನ್ನ ಮನೆಯನ್ನು ಕಿತ್ತುಕೊಂಡ್ರು, ಇದ್ದಂತಹ ಸವಲತ್ತುಗಳನ್ನು ಕಿತ್ತುಕೊಳ್ಳಲಾಯಿತು. ಇದು ಈ ರೀತಿಯಾದಂಥ ಒಂದು ಅಸಂವಿಧಾನಿಕ ನಡೆಯಾಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಅವರ ಹಲವು ಪದಗಳನ್ನು ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರು ಅದನ್ನು ಆಕ್ಷೇಪ ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಸ್ಪಷ್ಟವಾಗಿ ಅವರ ಪ್ರತಿ ಭಾಷಣಕ್ಕೂ ಕೂಡ ಅಡ್ಡಿ ಉಂಟು ಮಾಡುವಂತಹ ಕೆಲವೊಂದಿಷ್ಟು ಸನ್ನಿವೇಶಗಳು ಆಡಳಿತ ಪಕ್ಷದ ನಾಯಕರುಗಳಿಂದ ಮುಂದಾಗಿದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಕಡೆ ಅಮಿತ್ ಶಾ, ಮತ್ತೊಂದು ಕಡೆ ಭೂಪೇಂದ್ರ ಯಾದವ್ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಎದ್ದು ನಿಂತು ಅವರಿಗೆ ಅವರೊಂದು ಭಾಷಣಕ್ಕೆ ಅಡ್ಡಿ ಉಂಟು ಮಾಡಿದಂಥ, ಜೊತೆಗೆ ಅವರ ಎಲ್ಲ ಪದಗಳನ್ನು ಕೂಡ ಆಕ್ಷೇಪ ವ್ಯಕ್ತಪಡಿಸುವಂತಹ ಸನ್ನಿವೇಶಗಳಿಗೆ ಕಾರಣವಾಗಿದ್ದನ್ನು ಗಮನಿಸಬೇಕಾಗುತ್ತೆ. ಆದರೆ ಹಂತ ಹಂತದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಭಾಷಣ, ಇದು ಮೊದಲ ಭಾಷಣದಲ್ಲಿ ಇಡೀ ದೇಶದ ಜನರನ್ನು ಮುಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಮೊದಲ ಭಾಷಣದಲ್ಲಿ ಈ ಹಿಂದೆ ಕೊಟ್ಟಂತಹ ಸಂದೇಶವೇನಿತ್ತು, ಒಂದು ಕಡೆ ಸತ್ಯದ ಹಾದಿಯಲ್ಲಿ ನಡಿಬೇಕಾಗುತ್ತೆ ಆಡಳಿತ ಪಕ್ಷದಲ್ಲಿ ಇರುವಂತಹ ನಾಯಕರುಗಳು, ಆದರೆ ಯಾರೂ ಕೂಡ ಅಸತ್ಯವನ್ನು, ಜೊತೆಗೆ ಈ ಒಂದು ಸದನದ ಪಾವಿತ್ರ್ಯತೆಯನ್ನು ಎತ್ತಿಡಿಯುವಂತಹ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಈ ಕಾರಣದಿಂದಾಗಿ ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡುವಂತಹ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿದ್ರು. ಆದರೆ ಮತ್ತೊಂದು ಕಡೆ ಹಲವು ಫೋಟೋಗಳು ಕೂಡ ನಾನೀಗಾಗಲೇ ಸದನದಲ್ಲಿ ತಂದಿದ್ದೇನೆ, ಆದರೆ ಒಂದೇ ಒಂದು ಫೋಟೋವನ್ನು ಅವರು ಶಿವನ ಫೋಟೋವನ್ನು ತೋರಿಸಿ ಅಲ್ಲೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಶಿವನ ಫೋಟೋವನ್ನು ತೋರಿಸುವ ಮುಖಾಂತರವಾಗಿ ನಾನಾ ರೀತಿಯಾದಂತಹ ಒಂದು ಹೋಲಿಕೆಗಳನ್ನು ಆಡಳಿತ ಪಕ್ಷಕ್ಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಇವತ್ತು ಮೊದಲ ಭಾಷಣದಲ್ಲಿ ಮಾಡಿದ್ದನ್ನು ಗಮನಿಸಬೇಕಾಗುತ್ತೆ. ಇನ್ನು ಉಳಿದಂತೆ ಈ ಹಿಂದೆ ಹಲವು ರೀತಿಯಾದಂತಹ ಒಂದು ಪದಗಳನ್ನು ಬಳಸುವ ಮುಖಾಂತರವಾಗಿ ರಾಹುಲ್ ಗಾಂಧಿಗೆ ವ್ಯಂಗ್ಯ ಮಾಡುವಂತಹ ಮಟ್ಟಕ್ಕೆ BJP ಇರ್ಬೋದು, ಹಾಗೆ ಬಹುತೇಕ ಪಕ್ಷಗಳು ಮುಂದಾಗ್ತಾ ಇತ್ತು, ಅವರ ಮಿತ್ರ ಪಕ್ಷಗಳು. ಆದರೆ ರಾಹುಲ್ ಗಾಂಧಿ ಅವರು ಇವತ್ತಿನ ಮೊದಲ ಭಾಷಣದಿಂದಾಗಿ ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಇಂಡಿಯಾ ಕೂಟ ಇಟ್ಟುಕೊಂಡಿತ್ತು. ಅದೇ ಮಟ್ಟದಲ್ಲಿ ಇಡೀ ಚರ್ಚೆಗೆ ಗ್ರಾಸ ಹೋಗುವಂಥ ನಿಟ್ಟಿನಿಂದಾಗಿ, ಜೊತೆಗೆ ಆಡಳಿತ ಪಕ್ಷವನ್ನು ಹೇಗೆ ತರಾಟೆಗೆ ತೆಗೆದುಕೊಳ್ಬೇಕು ಹಂತ ಹಂತವಾಗಿ ಪ್ರತಿ ವಿಚಾರಗಳಲ್ಲೂ ಕೂಡ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಯೋಜನೆಗಳನ್ನು ಪ್ರಸ್ತಾಪ ಮಾಡುವಂಥ ಮುಖಾಂತರವಾಗಿ ಹಿಂದುತ್ವವನ್ನು ಹೇಗೆ ಅವರು ಹೋಲಿಕೆಯನ್ನು ಮಾಡುವಂಥದ್ದು, ಜೊತೆಗೆ ಹಿಂದುತ್ವಕ್ಕೆ ಯಾವ ರೀತಿಯಾದಂಥ ಅರ್ಥವನ್ನು ಕೊಡುವ ಮುಖಾಂತರವಾಗಿ ಇವತ್ತು ತಮ್ಮ ಮೊದಲ ಭಾಷಣದಲ್ಲಿ ಉಲ್ಲೇಖ ಮಾಡಿ ಆಡಳಿತ ಪಕ್ಷವನ್ನು ಸಂದಿಗ್ಧ ಪರಿಸ್ಥಿತಿಗೆ ತರುವಂತಹ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದನ್ನು ಗಮನಿಸಬೇಕಾಗುತ್ತೆ. ಪ್ರಣತ್. ರೈಟ್, ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ. ಒಟ್ಟಾರೆ ರಾಹುಲ್ ಗಾಂಧಿ ಅವರ ಇವತ್ತಿನ ಮೊದಲ ಭಾಷಣ ಸಂಸತ್ನ ಗಮನವನ್ನಂತೂ ಸೆಳೆದಿದೆ. ವಿಪಕ್ಷದ ನಾಯಕರುಗಳಾಗಿ ವಿಪಕ್ಷದ ನಾಯಕನ ಒಂದು ಅದ್ಭುತವಾದಂಥ ಭಾಷಣವನ್ನು ವಿಪಕ್ಷದ ಹಲವು ಬೇರೆ ಬೇರೆ ಪಕ್ಷಗಳ, ಅಂದರೆ ಇಂಡಿ ಒಕ್ಕೂಟದ ಬೇರೆ ಬೇರೆ ಮೈತ್ರಿಕೂಟದ ಪಕ್ಷಗಳ ನಾಯಕರುಗಳು ಕೂಡ ಸಂಭ್ರಮಿಸಿದ್ರು. ರಾಹುಲ್ ಗಾಂಧಿ ಒಬ್ಬ ಮೆಚ್ಯೂರ್ಡ್ ಪಾಲಿಟಿಷಿಯನ್ ಆಗಿ ಈ ಬಾರಿಯ ಅಂದರೆ 18ನೇ ಲೋಕಸಭೆಯಲ್ಲಿ ಕಾಣಿಸಿಕೊಂಡಿರುವಂಥದ್ದು ಬಹಳಷ್ಟು ಜನರ ಸಂತಸಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರ ಇವತ್ತಿನ ಒಂದಿಷ್ಟು ಮಾತುಗಳು, ಇವತ್ತಿನ ಮಾತಿನ ಪ್ರಮುಖ ಅಂಶಗಳು ಆಡಳಿತ ಪಕ್ಷವನ್ನು ಸರಿಯಾಗಿ ತಿವಿದಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟ.